exams, and by changing my belief system, I scored about 59.04%. And this is my certificate. I got 56% in first language, 77 in second language English, 67 in third language Kannada, 30% in mathematics, in science 65, in social science 74, that is total is 368, that is 59.04%. So dear viewers, thank you for watching my program, How to be a Champion Student, and I look forward to meet up with you with your child. ವೀಕ್ಷಕರೇ, ಬಹಳ ಧನ್ಯವಾದಗಳು. ನನ್ನ ಕಾರ್ಯಕ್ರಮ ನೀವು ನೋಡಿದ್ದೀರಾ, ನಮಗೆ ಕರೆ ಮಾಡಿದ್ದೀರಾ, ನಮ್ಮ SMS ಗೆ ನೀವು ಮೆಸೇಜ್ ಕಳಿಸಿದ್ದೀರಾ. ನಾನು ನಿಮ್ಮ ಮಗು ಜೊತೆ ನಿಮ್ಮನ್ನ ಭೇಟಿ ಮಾಡೋಕ್ಕೆ ವೇಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿವರೆಗೂ ಯು ಟೇಕ್ ಕೇರ್ and have a very happy day and very happy life. Thank you. See you in my seminar. ನಮಸ್ಕಾರ. ಎಂತಹ ಬೆರಗು, ಬೆರಗು ಅಂದ್ರೆ ಅದೊಂದು ಬೆರಗು, ಅದರಲ್ಲಿ ಎಂತಹ ಬೆರಗು, ಆಶ್ಚರ್ಯ ಆಗ್ಬೋದು ನಿಮಗೆ. ಇನ್ನು ಮುಂದೆ ಸುವರ್ಣ ನ್ಯೂಸ್ನಲ್ಲಿ ಒಂದು ಹೊಸ ಕಾರ್ಯಕ್ರಮ ರಾತ್ರಿ 9:30 ಪ್ರಸಾರ ಆಗುತ್ತೆ, ಅದು ಬೆರಗು. ಹಾಗಿದ್ರೆ ಆ ಬೆರಗು ಎಂತಹದ್ದು ಅನ್ನೋದೇ ಇವತ್ತಿನ ಚರ್ಚೆ ಆಗುತ್ತೆ. ಈ ಬೆರಗು ಸಾಗುವುದು ಜ್ಯೋತಿಷ್ಶಾಸ್ತ್ರದ ಸುತ್ತ. ಜ್ಯೋತಿಷ್ಶಾಸ್ತ್ರದ ಆಗಮನ ಹೇಗಾಯಿತು, ಅದಕ್ಕಿರುವಂಥ ವೈಜ್ಞಾನಿಕ ಪರಿವಿಡಿ ಎಂತಹದ್ದು, ಇದ್ರ ಬಗ್ಗೆ ನಾವು ಇವತ್ತಿನ ಚರ್ಚೆಯಲ್ಲಿ ಮೊದಲಿಗೆ ಮಾತನಾಡ್ತೀವಿ. ಚರ್ಚೆಯಲ್ಲಿ ನನ್ನೊಂದಿಗೆ ಮಾತನಾಡಲಿಕ್ಕೆ 3 ಜನ ಜ್ಯೋತಿಷ್ಯ ವಿದ್ವಾನ್ಗಳಿದ್ದಾರೆ. ಮೊದಲಿಗೆ ಡಾಕ್ಟರ್ ನಾಗರಾಜ್ ನಕ್ಷತ್ರಿ ಅವರನ್ನು ನಾನು ಬರಮಾಡ್ಕೊಳ್ತೇನೆ. ನಕ್ಷತ್ರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊಬ್ಬರು ಖ್ಯಾತ ಜ್ಯೋತಿಷಿಗಳಾದಂತಹ ವಿದ್ವಾನ್ ಕಬ್ಬಿಯಾಡಿ ಜಯರಾಮಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಜಯರಾಮಾಚಾರ್ಯ, ಕಾರ್ಯಕ್ರಮ. ಹಾಗೆ ಮತ್ತೊಬ್ಬರಾದಂತಹ ಡಾಕ್ಟರ್ ವಸಂತ್ ಭಟ್ ಅವರು ಕೂಡ ಇವತ್ತಿನ ಚರ್ಚೆಯಲ್ಲಿರ್ತಾರೆ. ವಸಂತ್ ಭಟ್ ಅವರೇ, ಕಾರ್ಯಕ್ರಮ. ನಾನು ಮೊದಲಿಗೆ ನಕ್ಷತ್ರಿ ಅವರಿಗೆ ಕೇಳ್ತೇನೆ. ಜ್ಯೋತಿಷ್ಯಕ್ಕೆ ವೈಜ್ಞಾನಿಕವಾದಂಥ ಹಿನ್ನೆಲೆ ಇದೆ, ವೈಜ್ಞಾನಿಕವಾದಂಥ ಸಮರ್ಥನೆ ಇದೆ. ಜ್ಯೋತಿಷ್ಯ ಅನ್ನೋದು ಕೇವಲ ಒಂದು ಬೊಗಳೆ ಅಲ್ಲ, ಅದರ ಹಿಂದೆ ಸಾಕಷ್ಟು ಒಂದು ದೊಡ್ಡ ಇತಿಹಾಸ, ಚರಿತ್ರೆ, ಅದರ ಜೊತೆಗೆ ಇವತ್ತಿನ ಬದುಕಿಗೆ ವೈಜ್ಞಾನಿಕವಾದಂಥ ಸಂಬಂಧವನ್ನು ಕಟ್ಟಲಾಗಿದೆ. ಜ್ಯೋತಿಷ್ಯ ಮತ್ತು ವೈಜ್ಞಾನಿಕ ಈ ಸಂಬಂಧ ಹೇಗೆ? ದೇಹಸ್ಯ ಸೌಷ್ಠಭಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿಲಗ್ನತಾತ್. ಇಲ್ಲಿ ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾತ್ ಷಡ್ಮನೀಷಿಣಃ ಅಂತ. ಇದು ವೇದ ಅನ್ನುವಂಥದ್ದು ಒಂದು ದೊಡ್ಡ ವೃಕ್ಷ. ವೇದದಿಂದಲೇ ಎಲ್ಲವುದು ಆರಂಭ. ಬಹಳ ಬಾರಿ ಹೇಳಿದ್ದೇನೆ, ತ್ರೈವೇದಕ್ಕೆ 4ನೆಯ ವೇದದ ಜೋಡುವಿಕೆ, ಅದರಿಂದ ಷಟ್ ಶಾಸ್ತ್ರಗಳು, ಹಾಗೆ ಅಷ್ಟಾದಶ ಪುರಾಣಗಳು, ಜೊತೆಯಲ್ಲಿ ಮತ್ತೆ ಉಪನಿಷತ್ತುಗಳು, ಹೀಗೆ ಮತ್ತೆ ಬ್ರಹ್ಮಸೂತ್ರ ಭಾಷ್ಯಾದಿಗಳು, ಈ ರೀತಿಯಲ್ಲಿ ವೇದದಿಂದಲೇ ಬೇರ್ಪಟ್ಟಂತ ಒಂದಿಷ್ಟು ರೆಂಬೆ ಕೊಂಬೆಗಳು ಅಂತ ಅದನ್ನ ಶಾಸ್ತ್ರಕಾರರು ಉಲ್ಲೇಖ ಮಾಡ್ತಾರೆ. ವೇದಸ್ಯಾತ್ ಷಡ್ಮನೀಷಿಣಃ, ವೇದದಿಂದ 6 ಅಂಗಗಳು ಹುಟ್ಟಿಕೊಂಡವು. 6 ಅಂಗದಲ್ಲಿ ಒಂದು ಅಂಗವೇ ಜ್ಯೋತಿಷ್ಶಾಸ್ತ್ರ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಒಂದು ಚಿಂತನಾ ಲಹರಿಗಳು, ಭೂತಕಾಲದ ಒಂದು ಅವಲೋಕನವನ್ನು ಮಾಡತಕ್ಕಂಥದ್ದು, ವರ್ತಮಾನ ಕಾಲದ ಒಂದು ಚಿಂತನೆಗಳನ್ನ ಮಾಡತಕ್ಕಂಥದ್ದು, ಭವಿಷ್ಯತ್ತಿನ ವಿಶ್ಲೇಷಣೆ ಮಾಡತಕ್ಕಂತಹ ಒಂದು ಬೃಹದಾಕಾರದ ಒಂದು ಶಾಸ್ತ್ರ. ಚತುರ್ಲಕ್ಷಂತು ಜ್ಯೋತಿಷಂ ಅಂತ ಒಂದು ಉಲ್ಲೇಖ ಇದೆ. ದೊಡ್ಡ ಒಂದು ಸಮುದ್ರದ ಆಳವನ್ನು ಅಗಲವನ್ನು ನಾವು ಅಳತೆ ಮಾಡುವುದು ಅಸಾಧ್ಯ ಹೇಗೋ ಹಾಗೆ ಈ ಶಾಸ್ತ್ರಗಳ ಆಳವನ್ನು ಅಗಲವನ್ನು ಅಳತೆ ಮಾಡತಕ್ಕಂಥದ್ದು ಅದು ಬಹಳ ಕಷ್ಟಕರವಾದಂತಹ ವಿಷಯ. ನಮ್ಮ ಬೊಗಸೆಗೆ ಎಷ್ಟು ಪ್ರಾಪ್ತಿಯಾಗುತ್ತದೆ, ಆ ಬೊಗಸೆ ನಮ್ಮ ಇವತ್ತು ಸಮಾಜದಲ್ಲಿ ಸುತ್ತುವರಿಯುವಂತಹದ್ದು. ಬೊಗಸೆಯ ನೀರು ಸುತ್ತುವರಿತಾ ಇದೆ. ನಿಜವಾಗಿ ಪೂರ್ಣ ರೀತಿಯ ಅಧ್ಯಯನ, ಪೂರ್ಣ ರೀತಿಯ ಅಧ್ಯಯನವನ್ನ ಪ್ರಯೋಗಿಸುವಂತಹ ವ್ಯವಸ್ಥೆ ಬಹಳ ಕಷ್ಟಕರವಾದಂತಹದ್ದು. ಅಂತಹ ಸ್ಥಿತಿಯಲ್ಲಿಯೂ ಕೂಡ ನಮ್ಮ ಜ್ಞಾನ ಶಕ್ತಿಯ ಒಂದು ವ್ಯವಸ್ಥೆ ಏನಿದೆ, ಒಂದು ಕೆಪಾಸಿಟಿ ಅಂತ, ಮೆಮೊರಿಗಳ ಕೆಪಾಸಿಟಿ, ಒಬ್ಬೊಬ್ಬನ ಜ್ಞಾನದ ಒಂದು ಕೆಪಾಸಿಟಿ ಅನ್ನುವಂಥದ್ದು ನಾನಾ ರೀತಿಯಲ್ಲಿ ಹರಡಿರತಕ್ಕಂಥದ್ದು. ಅವನವನ ಯೋಗ್ಯತಾನುಸಾರ ಅವನವನ ಜ್ಞಾನ ಶಕ್ತಿಯ ಒಂದು ವ್ಯವಸ್ಥೆಗಳು ಅದಕ್ಕೆ ಅನುಗುಣವಾಗಿ ವಿದ್ಯೆಯನ್ನ ಅರ್ಜಿಸುವಂತಹದ್ದು, ವಿದ್ಯಾರ್ಜನೆ ಮಾಡತಕ್ಕಂಥದ್ದು,
ಅರ್ಥಾತ್ ವಿದ್ಯೆಯನ್ನ ನಾವು ಕ್ರೋಢೀಕರಣ ಮಾಡಿಕೊಂಡು ಅದನ್ನ ಪ್ರಯೋಗಿಸತಕ್ಕಂತ ವ್ಯವಸ್ಥೆ. ಇದನ್ನ ಎಷ್ಟು ವೈಜ್ಞಾನಿಕ ದೃಷ್ಟಿಕೋನಗಳ ತಳಹದಿಯಲ್ಲಿ ಹೇಗೆ ನೋಡಬಹುದು, ವೈಜ್ಞಾನಿಕತೆಗೂ ಆಧ್ಯಾತ್ಮಿಕತೆಗೂ ಏನು ಸಂಬಂಧ, ಮುಂದುವರಿಸಿ. ಓಕೆ, ಕಬ್ಬೇಡಿ ಅವರು, ನಾನು ಆಗಲೇ ಹೇಳಿದೆ ವೈಜ್ಞಾನಿಕವಾದಂಥ ಹಿನ್ನೆಲೆಯನ್ನು ಇವತ್ತು ಜ್ಯೋತಿಷ್ಯಕ್ಕೆ ಕೊಡ್ತಾ ಇದ್ದಾರೆ. ಇದು ಒಂದು ಇತ್ತೀಚಿನ ಪರಂಪರೆಯ ಅಥವಾ ಜ್ಯೋತಿಷ್ಯ ಮೊದಲು ಬೆಳೆದು ಬಂದು ತದನಂತರ ಇವತ್ತಿನ ಬದಲಾದಂತಹ ಸಮಾಜ, ಬದಲಾದಂತಹ ಮನಸ್ಥಿತಿ ಅವರನ್ನು ಒಪ್ಪಿಸುವಂತಹ ಅನಿವಾರ್ಯತೆಯಲ್ಲಿ ಜ್ಯೋತಿಷ್ಯವನ್ನು ವೈಜ್ಞಾನಿಕ ಜೊತೆಗೆ ಸಂಬಂಧವನ್ನು ಬೆಸೆಯಲಾಗಿದೆಯಾ, ಹೇಗೆ? ಕರ್ಮ ಸಿದ್ಧಾಂತ ಮತ್ತು ದೇವರನ್ನು ಒಪ್ಪದ ವಿನಃ ಜ್ಯೋತಿಷ ಶಾಸ್ತ್ರವನ್ನು ಒಪ್ಪುವುದಕ್ಕೆ ಆಗುವುದಿಲ್ಲ ಅನ್ನುವುದರಿಂದ ಅದು ವೈಜ್ಞಾನಿಕವಾಗಿ ಸಮರ್ಥನೀಯವಾದದ್ದಲ್ಲ ಅಂತ ಅನಿಸಲು ಪಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ವಿಜ್ಞಾನ ಅನ್ನೋದು ಯಾವುದು ತರ್ಕಕ್ಕೆ ಒಗ್ಗುತ್ತದೆ ಅದು ವಿಜ್ಞಾನ ಅಂತ ನಾವು ತಿಳ್ಕೊಳ್ತೇವೆ. ಯಾವುದು ಇವತ್ತು ಆಧುನಿಕವಾಗಿ ವಿಜ್ಞಾನ ಅಂತ ಹೇಳ್ತೇವೆ ಅದು ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಮೊದಲು 92 ಮೂಲ ದ್ರವ್ಯಗಳು ಅಂತ ಇದ್ರು, 103 ಅಂತ ಹೇಳಿದ್ರು, ಪ್ಲೂಟೋ ಗ್ರಹ ಇದೆ ಅಂತ ಹೇಳಿದ್ರು, ಪ್ಲೂಟೋ ಗ್ರಹ ಇಲ್ಲ ಅಂತ ಹೇಳಿದ್ರು, ಟೊಮೆಟೊ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ರು, ಟೊಮೆಟೊ ಅಲ್ಲ ಹೇಳಿದ್ರು. ಹೀಗೆ ಬೇರೆ ಬೇರೆ ಹಾಲು ಸಮತೂಕದ ಆಹಾರ ಅಂದ್ರು, ಇವತ್ತು ಅದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಹೇಳಿದ್ರು. ವಿಜ್ಞಾನ ಹೀಗೆ ನಿನ್ನೆ ಇದ್ದದ್ದು ವಿಜ್ಞಾನ ಇವತ್ತಿಗೆ ಆಗೋದಿಲ್ಲ. ಹಾಗಾದ್ರಿಂದ ಅದು ಒಂದು ರೀತಿಯಲ್ಲಿ ಪರಿವರ್ತನೆ ಆಗ್ತದೆ. ಹಾಗಾದ್ರಿಂದ ವಿಜ್ಞಾನಕ್ಕೆ ಅದು ಭದ್ರ, ಅದು ಪರಿಪೂರ್ಣವಾದಂತಹ ಜ್ಞಾನ ಅನ್ನುವ ಈ ತರ್ಕವೇ ಕುಂಬತನದ್ದು. ಹಾಗಾದ್ರಿಂದ ಜ್ಯೋತಿಷ್ಶಾಸ್ತ್ರ ಏನಾಗ್ತದೆ, ಒಟ್ಟು ಮನುಷ್ಯನಿಗೆ 4 ಪ್ರಮಾಣಗಳ ಮುಖಾಂತರ ಯಾವುದೋ ಒಂದು ವಿಧಿತವಾಗ್ತದೆ. ಒಂದು ಪ್ರತ್ಯಕ್ಷ ಪ್ರಮಾಣ, ಮತ್ತೊಂದು ಅನುಮಾನ ಪ್ರಮಾಣ, ಮತ್ತೊಂದು ಉಪಮಾನ ಪ್ರಮಾಣ, ಮತ್ತೊಂದು ಆಪ್ತವಾಕ್ಯ ಪ್ರಮಾಣ. ಜ್ಯೋತಿಷ್ಶಾಸ್ತ್ರ ನವಗ್ರಹರು ಆಕಾಶದಲ್ಲಿ 7 ಗ್ರಹರಂತೂ ಕಾಣುತ್ತಾರೆ, ಮತ್ತೆರಡು ಏನು ಗ್ರಹರು ಅಂತ ನಾವು ಉಪಪತ್ತಿಕೊಳ್ಳುತ್ತೇವೆ. ಹಾಗೆ ಈ 9 ಗ್ರಹರದಾದಂತಹ ಸ್ಥಿತಿಯಲ್ಲಿ ಸೂರ್ಯ ಗ್ರಹನಲ್ಲ ಅನ್ನುವ ಒಂದು ಆಕ್ಷೇಪ. ನಾವು ಸೂರ್ಯನನ್ನು ಸ್ವಯಂ ಪ್ರಕಾಶಿತ ಗ್ರಹ, ಇವರು ಅಪ್ರಕಾಶಿತ ಅಂದ್ರೆ ಸೂರ್ಯನಿಂದ ಪಡ್ಕೊಳ್ಳುವ ಗ್ರಹರು ಅಂತ ಹೇಳಿ ಅವನಿಗೆ ನಿಮ್ಮನ್ನು ರಾಘವೇಂದ್ರರು ಅಂತ ಹೇಳಿದ್ರು ನೀವೇ, ಆಮೇಲೆ ಇವತ್ತಿನ ಜ್ಯೋತಿಷದ ಕಾರ್ಯಕ್ರಮದ ಆಂಕರ್ ಹೇಳಿದ್ರು ನೀವೇ. ಆದ್ರಿಂದ ನೀವು ಬೇರೆ ಆಗೋದಿಲ್ಲ. ನೀವು ಮಾತನಾಡುವ ಇದರಲ್ಲಿ ಟಿವಿಯಲ್ಲಿ ಮಾತನಾಡುವ ವ್ಯಕ್ತಿ ಅಂತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವು ಆಂಕರ್ ಆಗಿದ್ದೀರಿ ಅಂದ್ರೆ ಅವಾಗ ಜನರಿಗೆ ಶಾಬ್ದಬೋಧ ಆಗೋದ್ರಲ್ಲಿ ತಾಪತ್ರಯ ಆಗೋದಿಲ್ಲ. ಅದೇ ತರದಲ್ಲಿ ಜ್ಯೋತಿಷ್ಶಾಸ್ತ್ರವನ್ನು ಈಗ ಅದನ್ನು ರವಿಯನ್ನು ನಕ್ಷತ್ರ ಅಂತ ಹೇಳಿ ಅಥವಾ ಗ್ರಹ ಅಂತ ಹೇಳಿ, ಸ್ವಯಂ ಪ್ರಕಾಶಿತ ಗ್ರಹ ಅಥವಾ ನಕ್ಷತ್ರ. ನಕ್ಷತ್ರ ಅಂದ್ರೆ ಸ್ವಯಂ ಪ್ರಕಾಶಿತ ಅಂತಲೇ ಹೇಳ್ತಾರೆ. ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳ್ತಾವ ಇತರ ಗ್ರಹರಿಂದ ಪ್ರಭೆಯನ್ನು ಇತರ ನಕ್ಷತ್ರಗಳಿಂದ ಆತ ಪ್ರಭೆಯನ್ನು ಪಡೆದು ಇತರ ಗ್ರಹಗಳಿಗೆ ಕೊಟ್ಟು ಲೋಕಕ್ಕೆ ಬೆಳಕನ್ನು ಕೊಡ್ತಾನೆ ಸೂರ್ಯ ಅಂತ ವೇದದಲ್ಲಿ ಹೇಳ್ತದೆ. ವೇದ ಕಾಲದಿಂದ ಇವತ್ತಿನವರೆಗೆ ನಾವು ಮೂವರು ಕೂತಿದ್ದೇವೆ ಇಲ್ಲಿ ಜ್ಯೋತಿಷಿಗಳು. ಇವತ್ತಿನವರೆಗೆ ಪ್ರಪಂಚದ ಮುಖಕ್ಕೆ ಪೂರ್ಣವಾಗಿ ಸಲ್ಲುವ ಒಂದು ಶಾಸ್ತ್ರ ಅದು ಬರೇ ಒಂದು ಹುಂಬಶಾಸ್ತ್ರ ಅಥವಾ ವೈಜ್ಞಾನಿಕವಲ್ಲದ ಶಾಸ್ತ್ರ ಅಥವಾ ಬೊಗಳೆ ಶಾಸ್ತ್ರ ಅನ್ನುವ ವಾದವೇ ತಪ್ಪು. ಹೀಗೆ ಪ್ರತ್ಯಕ್ಷ ಪ್ರಮಾಣ ನಮಗೆ ಗ್ರಹರದ್ದು ಸಿಗ್ತದೆ, ಮತ್ತೆ ಅನುಮಾನಕ್ಕೆ ನಮ್ಮದಾದಂತಹ ಸ್ಥಿತಿಯಲ್ಲಿ ಹೇಗೆ ವೈದ್ಯಕೀಯ ಶಾಸ್ತ್ರ ಒಂದು ಮಾತ್ರೆ ಒಬ್ಬನಿಗೆ ಅನಾರೋಗ್ಯದ ಅವ್ಯವಸ್ಥೆಗೆ ಗುಣಮುಖಕ್ಕೆ ಕಾರಣ ಆಗ್ತದೆ ಅಂತ 1000 ಜನಕ್ಕೆ ಕೊಟ್ಟಾವಾಗ ಅವರ ಮೇಲೆ ಪರಿಣಾಮ ಆದ್ರಿಂದ ಇದು ಕ್ರೋಸಿನ್ ಮಾತ್ರೆ ತಲೆನೋವಿಗೆ ಅಥವಾ ಮೈಕೈ ನೋವಿಗೆ ಅಥವಾ ಆಂಟಿಬಯೋಟಿಕ್ ಹೊಡೆದ್ರೆ ಇನ್ಫೆಕ್ಷನ್ ಗುಣ ಆಗುವುದಕ್ಕೆ ಅಂತ ನಾವು 1000 ಜನರಿಗೆ ಪ್ರಯೋಗ. ಆ ಗ್ರಹರು 1000 ಜನರ ಮೇಲೆ ಅಲ್ಲಿ ಇದ್ದಾವಾಗ ಪರಿಣಾಮ ಬೀರಿದ್ದನ್ನು ನಮ್ಮೆಲ್ಲರ ವೃತ್ತಿಯಲ್ಲಿ ಇಷ್ಟು ದಿವಸವು ನಾವು ಚೆನ್ನಾಗಿ ಬದುಕಿದ್ದೇವೆ ಅಂದ್ರೆ ನಾವು ಪ್ರಪಂಚಕ್ಕೆ ಹೇಳಿದ್ದು ಸರಿಯಾಗಿದೆ, ಯಾಕಂದ್ರೆ ಅದನ್ನು ನೋಡಿಕೊಂಡು ಹೇಳಿದ್ದೇವೆ ನಾವು. ಇಲ್ಲಿ ಒಂದು ವಿಷಯ, ಈಗ ನೀವು ಹೇಳಿದಾಗೆ ಒಂದು ಮಾತ್ರೆಯನ್ನು ನಾವು ತೆಗೆದುಕೊಂಡಾಗ ಅದು ಉಂಟು ಮಾಡುವ ಪರಿಣಾಮದಿಂದ ಇದು ಹೀಗೆ ಪರಿಣಾಮ ಬೀರುತ್ತೆ, ಇದಕ್ಕೆ ಇದು ಸೂಕ್ತವಾದದ್ದು ಅಂತ ಹೇಳ್ತೀವಿ. ಅಲ್ಲಿ ಒಂದು ವಸ್ತು ಇದೆ, ಒಂದು ಕ್ರಿಯೆ ನಡೆಯುತ್ತೆ. ಆದರೆ ಜ್ಯೋತಿಷ್ಯ ಅನ್ನೋದು ನಮ್ಮ ಯಾವುದೇ ವಸ್ತು ಇಲ್ಲದೆ, ಕಣ್ಣಿಗೆ ಕಾಣದಂತಹ ವಸ್ತು ಇಲ್ಲದೆ ಇಂತಹ ವಸ್ತು ಒಂದು ಇದೆ, ಇದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವಂತಹದ ನಂಬಿಕೆ ಆಧಾರದಲ್ಲಿ ಸಾಗುವಂತಹದ್ದ ಅಥವಾ ಅದು ಉಂಟು ಮಾಡುವ ಪರಿಣಾಮದಿಂದ ಅದನ್ನು ನಂಬುವಂತಹದ್ದ? ಗ್ರಹರು ಆಕಾಶದಲ್ಲಿದ್ದಾರೆ. ಗಣಿತಾಗತವಾಗಿ ಜ್ಯೋತಿಷಾಸ್ತ್ರದಲ್ಲಿ ಒಟ್ಟು 4 ಸ್ಕಂದ: ಗಣಿತ, ಸಂಹಿತ, ಹೋರ, 3 ಸ್ಕಂದ: ಗಣಿತ, ಸಂಹಿತ, ಹೋರ ಅಂತ. ಗಣಿತ ಸ್ಕಂದದಲ್ಲಿ ನವಗ್ರಹ ಆಕಾಶಕಾಯಿಗಳು ಎಲ್ಲೆಲ್ಲಿ ಇದ್ದಾವೆ ಅಂತ ಹೇಳ್ಕೊಂಡು ಗಣಿತಾಗತವಾಗಿ ಅತ್ಯಂತ ಅಥೆಂಟಿಕ್ ಆಗಿ ಬ್ಯೂಟಿಫುಲ್ ಆಗಿ ಪ್ರತಿಪಾದನೆ ಮಾಡಿದ್ದಾರೆ. ಅದು ಇವತ್ತಿಗೂ ಅಸ್ಟ್ರಾನಮಿ ಅಂತ ಸ್ವೀಕಾರ ಮಾಡಿಕೊಂಡು ವಿಜ್ಞಾನ ಅಂತ ಒಪ್ಪುತ್ತಾರೆ ಅದನ್ನು. ಒಂದು ಚೂರು, ಯಾಕಂದ್ರೆ ಯಾವಾಗ ಹುಣ್ಣಿಮೆ ಆಗ್ತದೆ ಅಂತ ಹೇಳಿದ್ರೆ ಅದೇ ದಿವಸ ಚಂದ್ರ ಪೂರ್ಣ ಪ್ರಮಾಣದಲ್ಲಿ ಕಾಣ್ತಾನೆ. ಯಾವಾಗ ಗ್ರಹಣ ಆಗ್ತದೆ ಅಂತ ಹೇಳಿದ್ರೆ ಆಧುನಿಕ ವಿಜ್ಞಾನಿಗಳು ಹೇಳಿದ ಕಾಲಕ್ಕಿಂತ ಹೆಚ್ಚು ನಿಖರವಾಗಿ ಜ್ಯೋತಿಷೀಯ ಗಣಿತದಲ್ಲಿ ಗ್ರಹಣ ಯಾವಾಗ ಆಗ್ತದೆ ಅಂತ ಹೇಳಲಿಕ್ಕೆ ಬರ್ತದೆ. ಅಷ್ಟು ಅಥೆಂಟಿಕ್ ಆಗಿ ಗಣಿತವಾಗಿ. ಮತ್ತೆ ಯಾವ ಯಾವ ಗ್ರಹರು ನಾವು ಕಾಲ್ಪನಿಕವಾದಂತಹ ಖಗೋಳದಲ್ಲಿ ಯಾವ ರಾಶಿಯಲ್ಲಿದೆ ಅಂತ ಹೇಳ್ತಾರೆ. ಇವತ್ತಿನವರು ಆಧುನಿಕವಾಗಿ ಅದನ್ನು ಎಲ್ಲಿ ಅಂತ ಹೇಳ್ತಾರೆ ಅಲ್ಲಿಯೇ ಇರ್ತಾರೆ. ಶುಕ್ರ ಇಷ್ಟು ಹೊತ್ತಿಗೆ ಉದಯ ಆಗ್ತಾನೆ ಅಂದ್ರೆ
ನಟ್ಟೊತ್ತಿಗೆ ಬೆಳ್ಳಿಯಾಗಿ ನಮಗೆ ಕಾಣ್ತಾನೆ, ಅಥವಾ ಬೇರೆ ಗ್ರಹರು ಹೀಗೆ ಕಾಣ್ತಾನೆ. ರವಿಯ ಸಮೀಪದಲ್ಲಿ ಅಥವಾ ಚಂದ್ರನ ಸಮೀಪದಲ್ಲಿ ಇಂಥ ಗ್ರಹರಿದ್ದಾರೆ ಅಂತ ಲೆಕ್ಕಾಚಾರದ ಮುಖಾಂತರ ನಾವು ಪಂಚಾಂಗದಲ್ಲಿ ಹೇಳಿದ್ರೆ, ನೀವು ಖಗೋಳದಲ್ಲಿ ನೀಡಿದ್ರೆ ಚಂದ್ರ ಹೋಗ್ತಾ ಇರುವಾಗ ಅವನ ಹತ್ತಿರದಲ್ಲಿ ಇತರೆ ಗ್ರಹರದ್ದಾದಂತ ಬಿಂಬ ಅವ್ರು ಯಾವ ಲಕ್ಷಣಗಳು ಇದೆ ಅಂತ ಇವತ್ತು ಆಧುನಿಕರು ಒಪ್ತಾರೆ, ಅಲ್ಲೇ ಇದೆ ಅಂತ ನಮ್ಮ ಗಣಿತಾಗತವಾಗಿ ನಾವು ಹೇಳ್ತೇವೆ ಪಂಚಾಂಗ ಗಣಿತದ ಮುಖಾಂತರ. ಅದು 100% ಒಟ್ಟಾರೆಯಾಗಿ ಭೌಗೋಳಿಕವಾಗಿ ವೈಜ್ಞಾನಿಕವಾಗಿ ಏನ್ ಹೇಳ್ತೀವೋ ಅದೇ ರೀತಿಯಾದಂತಹ ಅದಕ್ಕಿಂತಲೂ ನಿಖರವಾದಂತಹ ಲೆಕ್ಕಾಚಾರ ಜ್ಯೋತಿಷ್ಯದಲ್ಲಿ ಅತ್ಯಂತ ಸರಿಯಾಗಿ ಹೇಳಿದೆ ಹೇಳ್ತೀರಿ. ಆ ಗಣಿತಾಗತವಾದಂತಹ ಗಣಿತ ಸ್ಕಂದದಿಂದ ಗ್ರಹಗಳು ಎಲ್ಲಿದ್ದಾವೆ, ನಕ್ಷತ್ರಗಳು ಆಕಾಶಕಾಯಗಳು ಹೊಳೆ ಸ್ವಯಂ ಪ್ರಕಾಶಿತ ಇದು ಎಲ್ಲಿದ್ದಾವೆ, ಅವರದ್ದಂತ ಪರಿಣಾಮ ಮನುಷ್ಯನ ಮೇಲೆ ಪರಿಣಾಮ ಅನ್ನೋದನ್ನು ಜ್ಯೋತಿಷ ಹೇಳುದು. ಹಾಗಾದ್ರಿಂದ ವಸ್ತು ಇಲ್ಲದೆ ಅಂತ ಹೇಳುವಂತ ವಾದವೇ ಸರಿಯಿಲ್ಲ. ಮನುಷ್ಯನೂ ಇದ್ದಾನೆ, ಅವರಲ್ಲಿದ್ದಾರೆ, ಅವರ ಕಿರಣಜಾಲ ಅವರ ಚಲನೆಯನ್ನ ಆಧರಿಸಿ ಅಥವಾ ಅವರ ಮೂವ್ಮೆಂಟ್ಸ್ ಅನ್ನ ಆಧರಿಸಿ ಉಂಟಾಗುವಂತಹ ಪರಿಣಾಮಗಳು. ಓಕೆ, ಡಾಕ್ಟರ್ ವಸಂತ್ ಭಟ್ರೆ, ಗ್ರಹಗತಿಗಳ ಆಧಾರದಲ್ಲಿ ಜ್ಯೋತಿಷವನ್ನ ಹೇಳುವಂಥದ್ದು, ಇಲ್ಲಿ ಒಂದು ಸಣ್ಣ ಗೊಂದಲ ಇದೆ. 7 ಗ್ರಹಗಳ ಆಧಾರ ಅಂತೀವಿ, ರಾಹು ಕೇತುವನ್ನ ಸೇರಿಸಿದ್ರೆ 9 ಆಗತ್ತೆ. ಈ ಗ್ರಹಗಳ ಚಲನೆಯ ಆಧಾರದಲ್ಲಿಯೇ ಜ್ಯೋತಿಷ್ಯ ನಿಲ್ಲುತ್ತಾ ಅಥವಾ ಇದು ಅದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ? ಮೊದಲು ಜ್ಯೋತಿಷ್ಯ ಹೇಳೋದು ಮ್ಯಾಥ್ಸ್ ಬೇಸ್ಡ್ ಸೈನ್ಸ್. ಈ ಲೋಕದಲ್ಲಿ ಹೆಲೆನ್ ಕೆಲ್ಲರ್ ಹೇಳ್ತಾಳೆ, ಮ್ಯಾಥ್ಸ್ ಇಸ್ ಪ್ಯೂರ್ ಸೈನ್ಸ್ ಎಂಬುದಾಗಿ. ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಇದಕ್ಕೆಲ್ಲ ಅಪ್ಲಿಕೇಬಿಲಿಟಿ ಮ್ಯಾಥ್ಸ್ ಅಷ್ಟೇ ಇಲ್ಲ, ಅದನ್ನ ಮ್ಯಾಥ್ಸ್ ಅನ್ನು ಮಾತ್ರ ಪ್ಯೂರ್ ಸೈನ್ಸ್ ಎಂಬುದಾಗಿ ಹೆಲೆನ್ ಕೆಲ್ಲರ್ ಹೇಳ್ತಾಳೆ. ಅದೇ ರೀತಿ ಮ್ಯಾಥ್ಸ್ ಬೇಸ್ಡ್ ಸೈನ್ಸ್ ಯಾವುದು ಹೇಳಿದ್ರೆ ನಮ್ಮ ಜ್ಯೋತಿಷ ಶಾಸ್ತ್ರ. ಹೇಗೆ ಆಚಾರ್ಯ ಹೇಳಿದ್ರು, ಆ ಸೆಕೆಂಡ್ ಅಲ್ಲಿ ಆ ಗ್ರಹ ಈ ಪ್ಲೇಸ್ ಅಲ್ಲಿ ಉದಯ ಆಗುತ್ತೆ ಹೇಳಿದೆ, ಆ ಟೈಮಲ್ಲಿ ಆ ಸೆಕೆಂಡ್ ಅಲ್ಲಿ ಉದಯ ಆಗುತ್ತೆ. ಆದ್ರಿಂದ ಗಣಿತ ಎಲ್ಲಾ ಸೈನ್ಸ್ಗಿಂತ ಅತ್ಯಂತ ಉತ್ತಮವಾದಂತಹ ಸೈನ್ಸ್ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧ. ಎಲ್ಲಿ ಗಣಿತವನ್ನು ಸೈನ್ಸ್ ಅಲ್ಲಿ ಅಪ್ಲಿಕೇಬಿಲಿಟಿ ಇರ್ತದೋ ಅದು ಹೆಚ್ಚು ವ್ಯಾಲ್ಯೂ ಇರುವಂತಹ ಸೈನ್ಸ್ ಆಗುತ್ತೆ. ಉದಾಹರಣೆಗೆ ಸೋಷಿಯಲ್ ಸೈನ್ಸ್ ಏನಿದೆ ಅದರಲ್ಲಿ ಮ್ಯಾಥ್ಸಿನ ಅಪ್ಲಿಕೇಬಿಲಿಟಿ ಹೇಳುವುದು ಬಹಳ ಕಡಿಮೆ ಇದ್ದದ್ರಿಂದ ಅದರಲ್ಲಿ ಕಾಸ್ ಅಂಡ್ ಇಫೆಕ್ಟ್ ಥಿಯರಿ ಅದಕ್ಕೆ ಹೆಚ್ಚು ಅಪ್ಲೈ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಎಲ್ಲೆಲ್ಲ ನಾವು ಕಾಸ್ ಅಂಡ್ ಇಫೆಕ್ಟ್ ಥಿಯರಿಯನ್ನು ಅಪ್ಲೈ ಮಾಡ್ಲಿಕ್ಕಾಗುತ್ತೋ ಅದನ್ನು ಹೆಚ್ಚು ಸೈನ್ಸ್ ಹೇಳ್ತಾರೆ. ಸೈನ್ಸಿಗೆ ಒಂದು ಡೆಫಿನೇಷನ್ ಹೇಳಿದ್ರೆ, ಸೈನ್ಸ್ ಇಸ್ ನಿಯರ್ ಟು ಟ್ರೂತ್ ಎಂಬುದಾಗಿ ಕೊಟ್ಟಂತಹ ಡೆಫಿನೇಷನ್. ನಿಯರ್ ಟು ಟ್ರೂತ್, ಇಟ್ ಮೇ ಬಿ ಟ್ರೂತ್ ಆರ್ ಮೇ ನಾಟ್. ಇದರ ಅರ್ಥ ನಮಗೆ, ನಾನು ಆಚಾರ್ಯ ಪಕ್ಕದಲ್ಲಿ ಇದ್ದ ಕೂಡಲೇ ನಾನು ಆಚಾರ್ಯ ಆಗುವುದಿಲ್ಲ. ಅದೇ ರೀತಿ ನಿಯರ್ ಟು ಟ್ರುತ್ ಹೇಳಿದ ಕೂಡಲೇ ಅದು ಟ್ರುತ್ ಆಗ್ಬೇಕಾಗಿಲ್ಲ, ಅದು ರಿಸೆಂಬ್ಲೆನ್ಸ್ ಇರಬಹುದು, ಆದ್ರೆ ಅದು ಹೆಚ್ಚು ನಂಬಿಕೆಗೆ ಅರ್ಹ ಎಂಬುದಾಗಿ. ಆದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಏನಿದೆ, ಬೇಸಿಕಲಿ ನಮ್ಮ ಪ್ರಪಂಚಕ್ಕೆ ಶೂನ್ಯವನ್ನು ಕೊಟ್ಟವರು, ಪೈಥಾಗರಸ್ಗಿಂತ 1000 ವರ್ಷ ಮೊದಲು ಆ ಸಿದ್ಧಾಂತವನ್ನು ಕೊಟ್ಟವರು. ಕ್ರಿಸ್ತಪೂರ್ವ ಎಷ್ಟೆಷ್ಟೋ ವರ್ಷಗಳಿಗೆ ಮೊದಲು ಆ ಸೂರ್ಯ ಸಿದ್ಧಾಂತ ಬಂದಿದೆ. ಏನೆಲ್ಲ ಬೀಜಗಣಿತ, ರೇಖಾಗಣಿತ, ಅಂಕಗಣಿತಗಳಿದೆ, ಅದರಲ್ಲಿರುವ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನು ಇವಾಗ ಸೈಂಟಿಸ್ಟಿಗೂ ಸಾಲ್ವ್ ಮಾಡೋದು ಕಷ್ಟ ಇದೆ. ಅಂತಹ ಸೈನ್ಸ್ ಅನ್ನು ಕೊಟ್ಟಂತಹ ಮ್ಯಾಥ್ಸ್ ಸೈನ್ಸ್ ಅನ್ನು, ಪ್ಯೂರ್ ಸೈನ್ಸ್ ಅನ್ನು ಕೊಟ್ಟಂತಹ ದೇಶ ಭಾರತ ದೇಶ. ಅಂತಹ ನಮ್ಮ ಋಷಿಗಳು ಏನಿದ್ದಾರೆ ಅವರು ಕೇವಲ ಸೈಂಟಿಸ್ಟ್ಸ್ ಅಲ್ಲ, ಅವರು ಫಿಲಾಸಫರ್ಸ್. ಎಲ್ಲಿ ಸೈನ್ಸ್ ಸ್ಟಾಪ್ ಆಗುತ್ತೋ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ರಿಯಾಲಿಟಿ. ಎಲ್ಲಿ ಟ್ರುತ್ ಸ್ಟಾಪ್ ಆಗುತ್ತೋ ಆಮೇಲೆ ರಿಯಾಲಿಟಿ ಹೇಳೋದು ಸ್ಟಾರ್ಟ್ ಆಗುತ್ತೆ. ರಿಯಾಲಿಟಿ ಬೇಸ್ಡ್ ಸೈನ್ಸ್ ಏನಿದೆ ಅದು ಮ್ಯಾಥ್ಸ್ ಆಗಿದೆ. ಆದರೆ ಈ ಮ್ಯಾಥ್ಸ್ ಅನ್ನು ಅಪ್ಲೈ ಮಾಡ್ತಾರೆ ಯಾವುದಕ್ಕೆ, ನಮ್ಮ ಜ್ಯೋತಿಷ ಶಾಸ್ತ್ರಕ್ಕೆ. ಉದಾಹರಣೆಗೆ ನಾನು ಚೆನ್ನಾಗಿ ಸೈನ್ಸ್ ಅನ್ನು ತಿಳ್ಕೊಂಡಿದ್ದೇನೆ ಎಂಬುದಾಗಿ ಹೇಳಿಕೊಂಡು ಸೈನ್ಸ್ ಅನ್ನು ತಿಳ್ಕೊಳ್ಳದೇ ಇರುವಂತಹ ವ್ಯಕ್ತಿಯನ್ನು ನಾವು ಇವನು ದೊಡ್ಡ ಸೈಂಟಿಸ್ಟ್ ಎಂಬುದಾಗಿ ನಾವು ಅವನಿಗೆ ಹೆಸರು ಕೊಟ್ಟರೆ ಅದು ನಮ್ಮ ತಪ್ಪು. ಆ ಮೂರ್ಖನನ್ನು ಸೈಂಟಿಸ್ಟ್ ಎಂಬುದಾಗಿ ನಾವು ಹೇಳಿದ್ರಿಂದ. ಅದೇ ರೀತಿ ಜ್ಯೋತಿಷ ಶಾಸ್ತ್ರವನ್ನು ಬೇಸಿಕಲಿ ಚೆನ್ನಾಗಿ ಅಧ್ಯಯನ ಮಾಡದೆ, ಪ್ರಾಕ್ಟೀಸ್ ಮಾಡದೇ ಇರುವಂತಹ ವ್ಯಕ್ತಿಗಳನ್ನು ನಾವು ಇವನು ದೊಡ್ಡ ಜ್ಯೋತಿಷಿ ಅಂತ ನಾವು ನಂಬಿದ್ರೆ ಅವನು ನಮ್ಮನ್ನು ಮಿಸ್ಲೀಡ್ ಮಾಡ್ತಾನೆ. ಇಲ್ಲಿ ತಪ್ಪು ನಮ್ಮದಿದೆ ಎಂಬುದಾಗಿ ಉಂಟಾಗಿರುವಂತಹ ಜ್ಯೋತಿಷಾಸ್ತ್ರದ ಒಂದು ಗೊಂದಲಕ್ಕೆ ಅಥವಾ ಒಂದು ಅಪನಂಬಿಕೆಗೆ ಅಥವಾ ಒಂದು ವಿಮರ್ಶಾತ್ಮಕ ಹೊತ್ತಿಗೆ ಈ ರೀತಿಯಾದಂತಹ ಒಂದು ಕಾರಣಗಳಿರಬಹುದು. 90% ಜ್ಯೋತಿಷಿಗಳೇ ಕಾರಣ. ಯಾಕಂದ್ರೆ ಇವತ್ತು ಈ ಪ್ರಪಂಚ ಮುಖದಲ್ಲಿ ಈ ಅತ್ಯಂತ ನಿಖರವಾಗಿ ಒಂದು ರೀತಿ ಪರಿಪೂರ್ಣತೆಯನ್ನು ಹೊಂದಿದಂತ ಒಂದು ಶಾಸ್ತ್ರ ಚತುರ್ಲಕ್ಷಂತು ಜ್ಯೋತಿಷಂ ಅಂತ. 13 ವರ್ಷ ನಾನು ಓದಿದ್ದೇನೆ, ಇವರೆಲ್ಲ ಅಷ್ಟೇ ಓದಿದಂತ ವಿದ್ವಾಂಸರು. ನಾವೇ ಇನ್ನೂ ಬಾಲಕರು ಆ ಶಾಸ್ತ್ರದ ಮಟ್ಟಿಗೆ. 4 ಲಕ್ಷಂತು 4 ಲಕ್ಷಗಳಷ್ಟು ಶ್ಲೋಕಗಳುಳ್ಳಂತ ಒಂದು ಗ್ರಂಥವನ್ನು ಮನನ ಮಾಡಿಕೊಂಡು ನಮ್ಮೊಳಗೆ ಇಟ್ಟುಕೊಂಡು ಹೇಳಲಿಕ್ಕೆ ಆದ್ರೂ ದೇವರ ದಯದಿಂದ ಸಾಕಷ್ಟು ಅಧ್ಯಯನ ಮಾಡಿದ್ದೇವೆ ಅಂತ ಆತ್ಮತೃಪ್ತಿ ಇದೆ. ಆದ್ರೆ ಇವತ್ತು ಜ್ಯೋತಿಷವನ್ನು ಪ್ರಪಂಚದ ಮುಖಕ್ಕೆ ಹೇಳುವವರು ತಳಹದಿ ಬೇಸಿಕ್ಸ್ ಇಲ್ಲದೆ ನಾವು ಜ್ಯೋತಿಷ್ಯ ಅನ್ನೋದು ಒಂದು ಮೂರ್ಖತನ ಆಗತ್ತೆ ಅಂತ ಹೇಳ್ತೀರಿ. ಜ್ಯೋತಿಷ್ಯ ಅನ್ನೋದು ಒಂದು ನಿಜಕ್ಕೂ ಬೆರಗು. ಆದ್ರೆ ಆ ಬೆರಗಿನಿಗೆ ಇವತ್ತು ಸಾಕಷ್ಟು ಕಪ್ಪು ಚುಕ್ಕೆಗಳಿದೆ, ಒಂದಷ್ಟು ಅನುಮಾನಗಳ ದೃಷ್ಟಿ ಇದೆ. ಅದು ಏನಕ್ಕೆ, ಇದು ಎಂತಹ ಬೆರಗು ಅನ್ನುವಂಥದ್ದೇ ಚರ್ಚೆ ಮುಂದುವರಿತೆ ಒಂದು ಬ್ರೇಕ್ ಆದ್ಮೇಲೆ.
ದೇವರ ಹೆಸರಲ್ಲಿ ಭಯ ಹುಟ್ಟಿಸೋ ಇನ್ನೊಂದು ಗುಮ್ಮವೇ ಜ್ಯೋತಿಷ. ಜಾತಕ ಅನ್ನುವುದು ನಮ್ಮ ಜೊತೆಗೇನೆ ಹುಟ್ಟಿರುವಂಥದ್ದು. ದೈನಂದಿನವಾಗುತ್ತ ವ್ಯವಹಾರದಲ್ಲಿ ಈ ರಾಶಿಗೂ ನಮಗೂ ಸಂಬಂಧವನ್ನು ಹೇಳಿದೆ. ಪ್ರತಿಯೊಂದು ಯಶಸ್ಸಿಗೂ ಶಾಂತಿ ಅಗತ್ಯವಿದೆ ಮತ್ತು ಗುಣಮಟ್ಟದ ಅಗತ್ಯವೂ ಇದೆ. ಇದು ಶಾಂತಿ ಮಸಾಲೆಲಲ್ಲದೆ ಇನ್ನೆಲ್ಲೂ ಸಿಗಲಾರದು. ಶಾಂತಿ ಪಾನ್ ಮಸಾಲ ಯಶಸ್ವಿಯಾಗುವುದಕ್ಕೆ ಶಾಂತಿ. ಶ್ರೀಕೃಷ್ಣ ಎಕ್ಸಲೆಂಟ್ ಮಸಾಲಾ ರವರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹುಡುಗಿ ವಯಸ್ಸು, 25. ಅಡುಗೆ ಇಂಡಿಯನ್, ಚೈನೀಸ್, ಮಂಗೋಲಿಯನ್. ಮಾಡ್ತಾಳ ತಿಂತಾಳ ಮಾಡ್ತಾಳೆ. ಗೋತ್ರದ ಪ್ರಕಾರ ಹುಡುಗಿಗೆ 3 ಸಂಬಂಧ ಕೂಡಿ ಬರುತ್ತೆ. ಹೌದಾ ಅಕ್ಕ? 230 ಸಿಕ್ಕಿವೆ. ಈಗ ನಿಮ್ಮ ಪರ್ಫೆಕ್ಟ್ ಮ್ಯಾಚ್ ಕಂಡುಕೊಳ್ಳಿ ಕ್ಷಣದಲ್ಲಿ. ನಂಬಿ ವಿಂಡೋಸ್ 8 PC ಇಂದ ನೀವು ಪ್ರತಿ ಗುರಿ ಮುಟ್ಟಬಲ್ಲಿರಿ. ಏನ್ ಯೋಚನೆ ಮಾಡ್ತಾ ಇದ್ದೆ? ಈಗ ಮನೆಗೊಯ್ಯಿರಿ ವಿಂಡೋಸ್ 8 ಟಚ್ PC 0% ಫೈನಾನ್ಸ್ ನಲ್ಲಿ ಇಂಟ್ರೆಸ್ಟ್ ಫ್ರೀ EMI ಆಪ್ಷನ್ಗಳ ಜೊತೆಗೆ. ಅನಾಸಿನ್ ಪರಿಣಾಮಕಾರಿ ಫಾರ್ಮುಲಾ ನೀಡುತ್ತದೆ ತಲೆನೋವಿನಿಂದ ಶೀಘ್ರ ಉಪಶಮನ. ಅನಾಸಿನ್ ತಲೆನೋವಿಗೆ ಫುಲ್ ಸ್ಟಾಪ್. ಅನಾಸಿನ್ ಪರಿಣಾಮಕಾರಿ ಫಾರ್ಮುಲಾ ನೀಡುತ್ತದೆ ತಲೆನೋವಿನಿಂದ ಶೀಘ್ರ ಉಪಶಮನ. ಅನಾಸಿನ್ ತಲೆನೋವಿಗೆ ಫುಲ್ ಸ್ಟಾಪ್. ಸೊಳ್ಳೆಗಳ ವಿರುದ್ಧ ಸ್ಮಾರ್ಟ್ ಪ್ರೊಟೆಕ್ಷನ್ ಗಾಗಿ ನನ್ನ ಆಯ್ಕೆ ಆಲ್ ಔಟ್ ಅಲ್ಟ್ರಾ. ಇದು ಆಲ್ ಔಟ್ ಅಲ್ಟ್ರಾ ಫಾಸ್ಟ್ ಲಿಕ್ವಿಡ್ ವೆಪರೈಸರ್ ಫಾಸ್ಟ್ ಆಕ್ಷನ್ ಮೋಡ್ ನೊಂದಿಗೆ. ಇದು ಮಿಂಚಿನ ವೇಗದಲ್ಲಿ ದಾಳಿ ಮಾಡಿ ಸೊಳ್ಳೆಗಳಿಂದ ರಕ್ಷಿಸುತ್ತೆ. ನನ್ನ ಪರಿವಾರದ ಸ್ಮಾರ್ಟ್ ಪ್ರೊಟೆಕ್ಷನ್. ಫಾಸ್ಟ್ ಆಕ್ಷನ್ ಆಲ್ ಔಟ್ ಅಲ್ಟ್ರಾ ಕಿಲ್ಸ್ ಬಗ್ಸ್ ಡೆಡ್, ಪ್ರೊಟೆಕ್ಟ್ಸ್ ಯುವರ್ ಫ್ಯಾಮಿಲಿ. ಪ್ರಕೃತಿ ಹನಿ ಅವರಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. Health tips brought to you by Nutralite from Amway. One visit a year for your health checkup. Avoiding self-medication, maintaining healthy weight and taking supplements regularly can ensure many years of good health in future. SMS Nutri to 58888. ಅವರಿಬ್ರು ಮದುವೆನೇ ಆಗಿಲ್ಲ, ಆದ್ರೂ ಮಗುವಾಗಿದೆ. ಬದುಕು ಜಟಕಾ ಬಂಡಿ ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ. ವಿವಿಧವಾದ ಕಾಯಿಲೆಗಳಿಗೆ ವಿವಿಧವಾದ ಔಷಧಗಳನ್ನು ತಗೊಂಡ್ರೆ ವಿವಿಧವಾದ ಕಾಯಿಲೆಗಳೇ ಬರುತ್ತದೆ. ಬದಲಾಗಿರಿ ಪಾಸಿಟಿವ್ ಹೋಮಿಯೋಪತಿಗೆ. ಸಿಂಪಲ್ ಮೆಡಿಸಿನ್, ಸೇಫ್ ಮೆಡಿಸಿನ್. ಪಾಸಿಟಿವ್ ಹೋಮಿಯೋಪತಿ. ಸವಾಲ್ ಸೋಪ್ಸ್ ವತಿಯಿಂದ ನಮ್ಮ ಗ್ರಾಹಕರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇ ಚಾಂಗ್, ನಂಬರ್ 1 ಸಿಂಗಿಂಗ್ ಸ್ಟಾರ್. ಪ್ರೆಸನ್ ಕಳ್ಸೋಣ. ಕ್ರೀಸ್ ನೋ ವೇ. ಬೆಟ್ ಮಾಡ್ತೀಯಾ? ಬೆಟ್ ಡಬಲ್ ಆರ್ ನಥಿಂಗ್. ನೋ ನೋ ನೋ. ತುಂಬಾ ಈಸಿ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿರಿಕ್ಸ್ ನೋಡೋದು ಮತ್ತೆ ಹಾಡೋದು. ಫ್ರೆಂಡ್ಗೋಸ್ಕರ ಇಷ್ಟು ಮಾಡಲ್ವಾ? ಚಿಂದಿ ಉಡಾಯಿಸ್ತೀಯೇನೋ, ಚಿಂದಿ ಉಡಾಯಿಸ್ತೀಯಾ? ಎಲ್ಲಿ ತೆಗಿ. You need to make him a cricketer. What? Lucky, double or nothing. No way, I'm not gonna play cricket. McDowell's number 1 soda, Tostika number 1 spirit. ಯುರೋಪಾ ದಿ ರಿಯಲ್ ಸೆಕ್ಯೂರಿಟಿ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಸುಂದರವಾಗಿ ಕಾಣಲು ಆಯುರ್ವೇದ್ ರವರ ನ್ಯೂಟ್ರಿ ಸ್ಲಿಮ್. ಮೊಬೈಲ್ ಮನೆ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಟೈಗರ್ ಸುಪಾರಿ ಜೀರ್ಣಶಕ್ತಿಗೆ ಒಳ್ಳೆಯದು. ರಕ್ತ ಶುದ್ಧಿಗೊಳಿಸುತ್ತದೆ. ಇದು ನ್ಯಾಚುರಲ್ ಮೌತ್ ಫ್ರೆಶನರ್ ಕೂಡ. PSS ರವರ ಸುಗಂಧಿತ ಶುದ್ಧ ಅಡಿಕೆ ಪುಡಿಗಳು. ಹಿಂದೂಸ್ತಾನ್ ಇನ್ಫ್ರಾಕಾನ್ ಲಿಮಿಟೆಡ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು VN ಲಕ್ಷ್ಮೀನಾರಾಯಣ್. ಅದು ಹನುಮಾನ. ಈಗ ವಿಡಿಯೋಸ್ ನೋಡಿ ಬರೀ ₹1 56789ಗೆ ಕರೆ ಮಾಡಿ ಅಷ್ಟೇ. ವಿಡಿಯೋಸ್ ಫಾರ್ ₹1, ಫ್ರೆಂಡ್ಶಿಪ್ ಫ್ರೀ.
ಹೋಗೋಣ ಗಡ್ಡಿ. ಹೊಸ ಕ್ಯಾಸ್ಟ್ರಾಲ್ ಆಕ್ಟಿವ್ ಬಾಂಡ್ಸ್ ಯುಕ್ತ ಇದು ನೀಡುತ್ತೆ ನಿರಂತರ ಸುರಕ್ಷೆ. ಇಂಜಿನ್ ಆಫ್ ಆದ ಮೇಲೂ ಆಕ್ಟಿವ್ ಬಾಂಡ್ಸ್ ಅಂಟಿಕೊಂಡೇ ಇರ್ತವೆ, ಅಂದ್ರೆ ನೀವು ಸಾಗುತ್ತಲೇ ಇರುವಿರಿ. ಭಾರತದ ಪ್ರಥಮ ಪ್ರಜೆಯ ಅರಮನೆ, 40 ಗೇಟ್ಗಳು, 2000 ಸಿಬ್ಬಂದಿಗಳು, ಅಮೋಘ ವಾಸ್ತುಶಿಲ್ಪದ ರಾಷ್ಟ್ರಪತಿ ಭವನ್. ವೀಕ್ಷಿಸಿ ಇಂಡಿಯಾ ಗೇಟ್ ಇಂದು ಬೆಳಗ್ಗೆ 11:30ಕ್ಕೆ. ಬ್ರೇಕ್ ಆದ್ಮೇಲೆ ಮತ್ತೆ ಎಂತಹ ಬೆರಗು, ಜ್ಯೋತಿಷ್ಯದ ಬೆರಗಿನ ಬಗ್ಗೆ, ಅದರ ಜಾಡಿನ ಬಗ್ಗೆ ಮಾತನಾಡ್ತಿದ್ವಿ. 3 ಜನ ವಿದ್ವಾಂಸರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ನಾಗರಾಜ್ ನಕ್ಷತ್ರಿ ಅವರನ್ನು ನಾನು ಮಾತಾಡ್ಸೋದಾದ್ರೆ, ಗ್ರಹಗತಿಗಳ ಆಧಾರದಲ್ಲಿ, ಗ್ರಹಗಳ ಚಲನೆಯ ಆಧಾರದಲ್ಲಿ ಜ್ಯೋತಿಷ್ಯವನ್ನು ಹೇಳುವಂಥದ್ದು. ನಾನಾಗಲೇ ಕೇಳಿದೆ, 7 ಗ್ರಹಗಳು ಮತ್ತು 9 ಗ್ರಹಗಳು, ಈ ಲೆಕ್ಕಾಚಾರ ಹೇಗೆ? ಅಂದರೆ ಸ್ಥಿರವಲ್ಲದ ಗ್ರಹಗಳ ಚಲನೆಯನ್ನೇ ಆಧರಿಸಿ ಒಂದು ಜ್ಯೋತಿಷ್ಯವನ್ನು ಹೇಳುವಂಥ ಶಾಸ್ತ್ರ ಹೇಗೆ ಪ್ರಾರಂಭ ಆಯಿತು? ಅದಕ್ಕೆ ಬುನಾದಿಯನ್ನ ಆಗ ಹೇಳಿ ಆಗಿದೆ. ಏನು ಕೇಳಿದ್ರೆ 3 ಭಾಗಗಳಾಗಿ ಹೋಗುತ್ತದೆ. ಒಂದು ಗಣಿತ ಶಾಸ್ತ್ರ, ಮತ್ತೆ ಅದಕ್ಕೆ ಕೆಲವೊಂದಿಷ್ಟು ಶಕುನ ಶಾಸ್ತ್ರಗಳ ಚಿಂತನೆಗಳು. ಇಲ್ಲಿ ಜ್ಯೋತಿಷ್ ಶಾಸ್ತ್ರವನ್ನ 3 ಭಾಗವನ್ನಾಗಿ ಮಾಡಿ 3 ಭಾಗವನ್ನ ಸೇರಿಸಿಕೊಳ್ಳುವುದರ ಮೂಲಕ ಜಾತಕ ಅಂತ ಬಂದಾಗ ಜಾತಕವನ್ನ ಕೇವಲ ಗಣಿತ ಶಾಸ್ತ್ರದ ಆಧಾರದ ಮೇಲೆ ಹೇಳುವಂತಹ ಶಾಸ್ತ್ರ ಜಾತಕವನ್ನ. ಇನ್ನು ಅದರಲ್ಲಿ ಬೇರ್ಪಡಿಸುವಂತಹ ವಿಧಾನಗಳು ಬರ್ತದೆ, ಪ್ರಶ್ನಶಾಸ್ತ್ರಗಳು ಬರ್ತದೆ. ತಾತ್ಕಾಲಿಕವಾದಂತಹ ಗೋಚರ ಸ್ಥಿತಿಯ ಗ್ರಹಗಳನ್ನ ಆಧರಿಸಿಕೊಳ್ಳುವುದರ ಮೂಲಕ ಹೇಳತಕ್ಕಂತಹ ಶಾಸ್ತ್ರಕ್ಕೆ, ಗೋಚರ ಸ್ಥಿತಿಯ ತಾತ್ಕಾಲಿಕ ಲಗ್ನವನ್ನ ಆಧರಿಸಿಕೊಂಡು ಹೇಳುವಂತಹ ಶಾಸ್ತ್ರಕ್ಕೆ ಪ್ರಶ್ನಶಾಸ್ತ್ರ. ಅದರಲ್ಲಿ ಮತ್ತೆ ಬೇರೆ ಬೇರೆ ಭಾಗಗಳಾಗಿ ಹೋಗ್ತದೆ. ದೊಡ್ಡ ದೊಡ್ಡ ಹಂತವನ್ನು ಕೂಡ ಪ್ರಮಾಣಗಳನ್ನ ತಲುಪುತ್ತಾ ಹೋಗ್ತದೆ. ಜಾತಕ ಅನ್ನುವಂತಹದ್ದು ಅಲ್ಲಿ ಗ್ರಹಗಳನ್ನ ಆಧರಿಸಿಕೊಂಡು 12 ಭಾವಗಳಲ್ಲಿ 12 ಭಾವಾಧಿಪತಿಗಳನ್ನ ಆಧಾರವಾಗಿಟ್ಟುಕೊಂಡು ಗ್ರಹಗಳ ಲಗ್ನದಿಂದ ಗ್ರಹಗಳ ಭಾವಗಳನ್ನ ಚಿಂತನೆ ಮಾಡುವಂತಹದ್ದು. ಯಾವ ಯಾವ ಭಾವಗಳಲ್ಲಿ ಯಾವ ಯಾವ ಗ್ರಹಗಳ ಉಪಸ್ಥಿತಿ ಇರ್ತದೆ ಅದರ ಆಧಾರದ ಮೇಲೆ ಒಂದು ಚಿಂತನೆ ಮಾಡತಕ್ಕಂಥ. ಒಟ್ಟು ಈ ಗ್ರಹಗಳನ್ನ ಕೌಂಟ್ ಮಾಡುವಾಗ ನೀವು 7 ಗ್ರಹವನ್ನ ಕೌಂಟ್ ಮಾಡ್ತೀರಾ ಅಥವಾ 9 ಗ್ರಹವನ್ನ ಮಾಡ್ತೀರಾ? ಇಲ್ಲಿ ನವಗ್ರಹರನ್ನೇ ಕೌಂಟ್. ರಾಹು ಮತ್ತೆ ಕೇತು ಗ್ರಹರಿಗೆ ಗ್ರಹಗಳ ಸ್ಥಾನಮಾನಗಳಿಲ್ಲ ಅನ್ನುವಂಥದ್ದನ್ನ ಗ್ರಹಗಳ ಆಗ್ಲೇ ಹೇಳಿದ್ರು. ಅದನ್ನ ಇವತ್ತಿನ ಒಂದು ವ್ಯಾವಹಾರಿಕ ಹಾಗೂ ಗಣಿತ ಶಾಸ್ತ್ರವನ್ನ ಚೆನ್ನಾಗಿ ಅವರು ವಿಶ್ಲೇಷಣೆಯನ್ನ ಮಾಡ್ತಾರೆ. ಆಧ್ಯಾತ್ಮಿಕವಾಗಿ ಜ್ಯೋತಿಷ್ ಶಾಸ್ತ್ರದ ಒಂದು ವ್ಯವಸ್ಥೆಯಲ್ಲಿ ಅದಕ್ಕೆ ಸ್ಥಾನಮಾನಗಳಿಲ್ಲದ ಗ್ರಹರು ಚರಗ್ರಹರು ಅನ್ನುವಂತಹ ನೆಲೆಯಲ್ಲಿ ಸಂಕೇತವನ್ನಾಗಿರಿಸಿಕೊಂಡು ಅವರಿಗೆ ಅವರದ್ದೇ ಆದಂತಹ ಫಲಭಾಗಗಳು, ಅವರದ್ದೇ ಆದಂತಹ ಶುಭಾಶುಭ ಫಲಗಳನ್ನ ಶಾಸ್ತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅವರಿಗೆ ಸ್ಥಿರ ಕ್ಷೇತ್ರಗಳಿಲ್ಲದಿದ್ರು, ಸ್ವಂತ ಕ್ಷೇತ್ರಗಳಿಲ್ಲದಿದ್ರು ಕೂಡ ಅವರದ್ದೇ ಆದಂತಹ ಫಲಚಿಂತನೆಯನ್ನ ಶಾಸ್ತ್ರಕಾರರು ಹೇಳಿದ್ದಾರೆ. 12 ಭಾವದಲ್ಲಿ ಸಂಚರಿಸುವುದನ್ನ ಆಧಾರವಾಗಿಟ್ಟುಕೊಳ್ಳುವುದರ ಮೂಲಕ ವರ್ತಮಾನ ಕಾಲದಲ್ಲಿ ನಡೆಯತಕ್ಕಂತಹ ದಶಾಕಾಲಗಳು, ಅಂತರ್ದಶಗಳು, ಭುಕ್ತಿ ಕಾಲಗಳು, ಅಂತರ್ಭುಕ್ತಿ ಕಾಲಗಳ ಆಧಾರದ ಮೇಲೆ ಅದರದ್ದೇ ಆದಂತಹ ಒಂದು ಚಿಂತನಾ ಲಹರಿ, ತಾತ್ಕಾಲಿಕವಾದಂತಹ ಲೌಕಿಕ ಪ್ರಪಂಚದ ವರ್ತಮಾನ ಕಾಲದ ವಿದ್ಯಮಾನಗಳನ್ನ ಆಧರಿಸಿಕೊಂಡಂತೆ ಇವತ್ತು ಜ್ಯೋತಿಷ್ ಶಾಸ್ತ್ರವನ್ನ ಎಷ್ಟು ಸಹಜವಾಗಿಯೇ ಪ್ರಶ್ನೆ, ಜ್ಯೋತಿಷ್ ಶಾಸ್ತ್ರಜ್ಞರನ್ನ ಕೇಳಬೇಕಾದಂತಹ ಪ್ರಶ್ನೆ ಯಾವುದು, ಕೇಳಿ ಪರಿಹಾರವನ್ನ ಪಡಿಬೇಕಾದಂತಹ ಪ್ರಶ್ನೆ ಯಾವುದು, ಜ್ಯೋತಿಷ್ ಶಾಸ್ತ್ರಜ್ಞನನ್ನ ಕೇಳಬೇಕಾದಂತಹ ಪ್ರಶ್ನೆ ಇವತ್ತು ಜ್ಯೋತಿಷ್ ಶಾಸ್ತ್ರಜ್ಞರೆಡೆಗೆ ಬರ್ತಾ ಇಲ್ಲ. ಈ ಒಂದು ನ್ಯೂನತೆ ಜ್ಯೋತಿಷ್ ಶಾಸ್ತ್ರಜ್ಞನ ಒಂದು ಪ್ರಿಡಿಕ್ಷನ್ ಅಥವಾ ಫಲಭಾಗದ ಚಿಂತನೆ ಅದು ಅವನಿಗೆ ಅಷ್ಟು ಪೂರಕವಾಗಿ ಸ್ಪಂದಿಸುವಲ್ಲಿ ವಿಫಲತೆಯನ್ನ ಕಂಡಿರಬಹುದು. ಒಂದು. ಎರಡನೇದಾಗಿ ಏನು ಕೇಳಿದ್ರೆ ಆ ಗ್ರಹಗಳ ಜಾತಕ ವಿಶ್ಲೇಷಣೆಯ ಕಾಲದಲ್ಲಿ ಆ ನಮಗೆ ಕೊಡತಕ್ಕಂತಹ ಕಾಲಮಿತಿಗಳು ಇವತ್ತಿಲ್ಲಿ ಕೂರಿಸಿಕೊಂಡು ನಮ್ಮನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. ಇದನ್ನ ಎಷ್ಟು ನಿಮ್ಮ ಅಕ್ಷಿ ಪ್ರಮಾಣಕ್ಕೆ, ನಿಮ್ಮ ಆತ್ಮಸಾಕ್ಷಿ ಒಪ್ಪುವಲ್ಲಿ ಎಷ್ಟು ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಕೇಳಿದ್ರೆ, ನನ್ನ ಪ್ರಕಾರದಲ್ಲಿ ನಿಮ್ಮ ಮಾನಸಿಕವಾದಂತಹ ಒಪ್ಪಂದದ ಮೇರೆಗೆ ನಮ್ಮ ತೀರ್ಮಾನಗಳು. ಯಾಕೆ ಕೇಳಿದ್ರೆ ಈ ಒಂದು ಭಾಗದ ಅಧ್ಯಯನದ ಒಂದು ವ್ಯವಸ್ಥೆ ಅನ್ನುವಂತಹದ್ದು ನಿಮ್ಮಲ್ಲಿ ಇರುವುದಿಲ್ಲ. ವಾದೇ ವಾದೇ ಜಾಯತೆ ತತ್ವಬೋಧ. ಮತ್ತೆ
ಯಾರು ಯಾರಲ್ಲಿ ಪ್ರಶ್ನೆಯನ್ನ ಕೇಳಬೇಕು, ಯಾರು ಯಾರಲ್ಲಿ ಸಖ್ಯತನವನ್ನ ಬೆಳೆಸಬೇಕು, ಯಾರು ಯಾರಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಇತ್ಯಾದಿ ಚಿಂತನೆಗಳನ್ನು ಹೊರಟ್ರೆ ಈ ಒಂದು ಶಾಸ್ತ್ರ ಭಾಗಗಳನ್ನ ತಿಳಿದಂತಹ ಎರಡು ವ್ಯಕ್ತಿಗಳು, ತಿಳಿದಂತಹ ಎರಡು ವಿಚಾರವಂತರು ಆಯಾಯ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಉತ್ತರವನ್ನ ಕಂಡುಕೊಂಡಾಗ ಇದು ಸರಿ, ಇದು ತಪ್ಪು, ಇದು ಸರಿ, ಇದು ತಪ್ಪು ವಿಮರ್ಶೆ ಮಾಡುವುದರ ಮೂಲಕ ನಾವೊಂದು ಸರಿಯಾದಂತಹ ವಿಚಾರಧಾರೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹೇಗೋ ಮಾನಸಿಕವಾಗಿ ನಿಮ್ಮದಾದಂತಹ ವಿಷಯದ ಬಗ್ಗೆ ನನಗೆ ಅರಿವು ಇಲ್ಲದೆ ಇದ್ದ ಕಾರಣದಿಂದಾಗಿ ನೀವು ಕೊಡತಕ್ಕಂಥ ಉತ್ತರ ನನಗೆ ಸಮಂಜಸ ಅನ್ನದೇ ಇರಬಹುದು. ಹೀಗೆ ಗ್ರಹಗಳ ಒಂದು ಚಲನಾವಸ್ಥೆ, ವರ್ತಮಾನ ಕಾಲದಲ್ಲಿ ಗೋಚರ ಸ್ಥಿತಿಯಲ್ಲಿ ಗ್ರಹಗಳ ಇರುವಿಕೆಯ ಸ್ಥಿತಿ, ನಡೆಯತಕ್ಕಂಥ ದಶಾಭುಕ್ತಿ ಕಾಲಗಳ ಚಿಂತನೆಯ ಆಧಾರದ ಮೇಲೆ ಪ್ರಚಕನಾದವ ಅರ್ಥಾತ್ ಜ್ಯೋತಿಷ್ ಶಾಸ್ತ್ರವನ್ನ ಕೇಳಲು ಬಯಸ್ತಕ್ಕಂಥ ವ್ಯಕ್ತಿ ಬರತಕ್ಕಂತಹ ಕಾಲ ನಿರ್ಣಯಗಳು, ಅವನ ವಸನಗಳು, ಅವನ ವಾಕ್ಯಗಳು ಇತ್ಯಾದಿ ಎಲ್ಲವುದನ್ನು ಸೇರಿಸಿಕೊಂಡಂತೆ ನಿಜವಾಗಿ ಜ್ಯೋತಿಷ್ ಶಾಸ್ತ್ರಜ್ಞನ ದೈವಜ್ಞನ ಮೇಲೆ ದೈವತ್ವವನ್ನ ಕಂಡು ಅಲ್ಲಿ ಅವನಿಂದ ಅಪೇಕ್ಷೆ ಪಟ್ಟಂತಹ ಪ್ರಶ್ನೆಗೆ ಅವನ ಅಪೇಕ್ಷೆ ಪಟ್ಟಂತಹ ಪ್ರಶ್ನೆಗೆ ಒಂದು ಪ್ರಧಾನವಾಗಿ ಇಲ್ಲಿ ನಂಬಿಕೆಯೇ ಆಧಾರವಾಗಿ ಇಟ್ಟುಕೊಂಡು, ಆಗ್ಲೇ ಹೇಳಿದ್ರು ಆಚಾರ್ಯ, ಏನು ಕೇಳಿದ್ರೆ ಆ ಕರ್ಮಗಳ ಮೇಲೆ ಆ ಶ್ರದ್ಧೆ ಇದ್ದವನಿಗೂ ದೈವತ್ವದ ಮೇಲೆ ನಂಬಿಕೆ ವಿಶ್ವಾಸ ಇರುವವನಿಗೂ ಶಾಸ್ತ್ರ ಪೂರಕ ಅನ್ನುವಂತಹ ನೆಲೆಯಲ್ಲಿ ಅದೇ ದಾರಿಯಲ್ಲಿ ನಡೆದಾಗ ಒಂದಿಷ್ಟು ಅವನಿಗೆ ಶೇಕಡ ಪೂರ್ತಿ ಪ್ರಮಾಣ ಅಲ್ಲದಿದ್ರು ಅವನ ನಂಬಿಕೆಗೆ ಸರಿಯಾದಂತಹ ಎಲ್ಲೋ ಇವತ್ತು ಜ್ಯೋತಿಷ್ಯ ವಿಭಾಗ ಅಥವಾ ಜ್ಯೋತಿಷ್ಯ ವೃಂದ ವಿಫಲವಾಗಿದೆಯಾ ಅಂದ್ರೆ ವೈಜ್ಞಾನಿಕವಾದಂತಹ ಹಿನ್ನೆಲೆ ಜ್ಯೋತಿಷ್ಯಕ್ಕೆ ಇದೆ ಎನ್ನುವಂತಹ ಒಂದು ವಾದ, ಅಥವಾ ಅದನ್ನು ನೀವೇ ಒಪ್ಕೊಳ್ತೀರಿ. ಅದರ ಜೊತೆಗೆ ನಂಬಿಕೆಯೇ ಇದನ್ನ ಕಾಪಾಡಬೇಕು ಅಥವಾ ನಂಬಿಕೆಯೇ ಜ್ಯೋತಿಷ್ಯದ ಮತ್ತೊಂದು ಮೂಲ ಅಂತ ಹೇಳ್ತೀರಿ. ಈ ಗೊಂದಲ ಯಾಕೆ ಅಂದ್ರೆ ಒಂದೊಮ್ಮೆ ವಿಜ್ಞಾನದ ವೈಜ್ಞಾನಿಕವಾದಂತಹ ತಳಹದಿ ಇದ್ದಲ್ಲಿ ಇದನ್ನ ಒಂದು ಸೂತ್ರದ ಹಾಗೆ ಬಿಡಿಸಿ ಹೇಳ್ಬೋದಲ್ಲ ಒಬ್ಬ ಸಾಮಾನ್ಯ ಜನಕ್ಕೆ. ಆದ್ರೆ ಹಾಗಾಗಬೇಕಾದ್ರೆ ಜ್ಯೋತಿಷದ ಬಗ್ಗೆ ನಿಖರ ಜ್ಞಾನ ಒಬ್ಬ ಮನುಷ್ಯನಿಗೆ ಬೇಕಾಗ್ತದೆ. ನಾನು ಆಗ್ಲೇ ಹೇಳಿದಂತೆ ಗಣಿತ, ಸಂಹಿತ, ಹೋರ ಈ ಮೂರು ವಿಭಾಗಗಳುಳ್ಳುವಂತ ಒಂದು ವಿಶಿಷ್ಟವಾದ ಶಾಸ್ತ್ರ. ಗಣಿತ ಸ್ಕಂದದಲ್ಲಿ ಗ್ರಹಗಳದ್ದಂತ ಮಧ್ಯಮ ಗಣಿತ, ಸ್ಫುಟ ಗಣಿತ, ಗ್ರಹರ ಗ್ರಹಣ ಕಾಲಕಾಲ ಸ್ಥಿತಿ, ಗ್ರಹರ ನಕ್ಷತ್ರ ಯುತಿ, ಗ್ರಹರ ಯೋಗಫಲ, ಗ್ರಹರ ಯುದ್ಧ, ಗ್ರಹರದಂತ ಮೌಢ್ಯತ್ವ ಇತ್ಯಾದಿಗಳನ್ನೆಲ್ಲ ಆಕಾಶಕಾಯಗಳದ್ದಂತ ಪರಿಪೂರ್ಣ ಗ್ರಹ ನಕ್ಷತ್ರಗಳ ಪರಿಪೂರ್ಣವಾದಂತಹ ಒಂದು ಲೆಕ್ಕಾಚಾರ ಅಧಿಕೃತವಾಗಿ ಕೊಡುವಂತ ಒಂದು ವೈಜ್ಞಾನಿಕವಾಗಿ ಇವತ್ತಿಗೂ ಸಮರ್ಥನೀಯವಾದ ಶಾಸ್ತ್ರ ಗಣಿತ ಶಾಸ್ತ್ರ, ಜ್ಯೋತಿಷದ ಪ್ರಥಮ ತಳಹದಿ. ಯಾಕಂದ್ರೆ ನಾವು ಏನೇ ಫಲಕಥನ ಮಾಡಬೇಕಾದ್ರೂ ಗ್ರಹರೋ ನಕ್ಷತ್ರಗಳು ಎಲ್ಲಿದ್ದಾವೆ ಅನ್ನೋದನ್ನು ಕಾಲ್ಪನಿಕವಾದ ಖಗೋಳ ವೃತ್ತದಲ್ಲಿ 12 ರಾಶಿಗಳಾಗಿ ವಿಭಾಗ ಮಾಡಿದ್ರಲ್ಲಿ ಆ 30 ಅಂಶಗಳಂತ ಒಂದೊಂದು ರಾಶಿಯಲ್ಲಿ ಎಲ್ಲಿದ್ದಾವೆ ಅಂತ, ಅದರಲ್ಲಿ ಆ ಎಲ್ಲ ವಿಭಾಗಗಳನ್ನು ಒಟ್ಟು ಅಂಶಗಳಿಂದ ವಿಭಾಗ, ನವಾಂಶ, ತ್ರಿಂಶಾಂಶದ ಹೊರಗಿನದಂತ ವಿಭಾಗಗಳು, ಷಷ್ಟ್ಯಾಂಶ ಇತ್ಯಾದಿಗಳೆಲ್ಲ ವಿಭಾಗ ಮಾಡಿಕೊಳ್ಳೋದು ಒಂದು. ಆಮೇಲೆ ಆ ಗ್ರಹರಿಗೆ ಒಂದು ದಶಾಕಾಲ ಅಂತ ಕೊಟ್ಟಿದ್ದಾನೆ. ರವಿಗೆ 7, ಚಂದ್ರನಿಗೆ 10, ರವಿಗೆ 6, ಚಂದ್ರನಿಗೆ 10, ಕುಜನಿಗೆ 7, ರಾಹುವಿಗೆ 18, ಗುರುವಿಗೆ 16, ಶನಿಗೆ 19, ಬುಧನಿಗೆ 17, ಕೇತುಗೆ 7, ಶುಕ್ರನಿಗೆ 20 ಅಂತ ಹೀಗೆ ದಶಾಕಾಲದ ಪ್ರಮಾಣವನ್ನು ಕೊಟ್ಟು ಅವ್ರದಂತ ದಶಾಭುಕ್ತಿ, ಅದರೊಳಗೆ ಅಂತರಭುಕ್ತಿ, ಅದರ ಅಂತರಂತರಭುಕ್ತಿ ಈ ಎಲ್ಲ ಲೆಕ್ಕಾಚಾರಗಳನ್ನು ನಿಖರವಾಗಿ ಮಾಡಿಕೊಂಡು ಗಣಿತ ಸ್ಕಂದದ ನಿಖರತೆಯನ್ನು ಹೊಂದಿದಂತಹ ಒಬ್ಬ ಜ್ಯೋತಿಷಿ ಫಲಭಾಗ. ಅದೇ ನೋಡಿ, ಒಂದು ಸ್ವಾರಸ್ಯ ನೋಡಿ, ಇಂತಹ ಅದ್ಭುತವಾದಂತಹ ಗಣಿತವನ್ನು ಕೊಟ್ಟಂತ ಅದೇ ಆಚಾರ್ಯರುಗಳು, ಅದೇ ಋಷಿಮುನಿಗಳು ಫಲಭಾಗವನ್ನು ಕೊಟ್ಟಿದ್ದಾರೆ. ಅದನ್ನು ಆಧರಿಸಿಕೊಂಡು ನಮಗೆ ಇವತ್ತು ಲಭ್ಯವಿರುವ ಗ್ರಂಥಗಳು ಅವರಿಗೆ ಋಣಿಗಳಾಗಿ ನಾವು ಇದನ್ನು ಹೇಳ್ತಾ ಇದ್ದೇವೆ ಅಂತ ಹೇಳ್ತಾರೆ. ಹಾಗಾದ್ರಿಂದ ಅವರು ಇದ್ದಂತೂ ಒಪ್ಪಿದಂತಹ ಫಲಭಾಗ. ಈ ರೀತಿ ಫಲಭಾಗದ ವ್ಯವಸ್ಥೆಯಲ್ಲಿ ಫಲಭಾಗವನ್ನು ಹೇಗೆ ಸಹಸ್ರ, ಅವರು ಈ ಗಣಿತ ಭಾಗವನ್ನು ಯಾವುದೇ ವೈಜ್ಞಾನಿಕ ಉಪಕರಣ ಇಲ್ಲದೆ ಅಧಿಕೃತವಾಗಿ ಗಣಿತವನ್ನು ಪ್ರೂವ್ ಮಾಡಿದ್ದಾರೆ. ಫಲಭಾಗ ಹಾಗಾದ್ರೆ ಹೇಗೆ ಹೇಳಿರ್ಬೇಕು? ಸಹಸ್ರಾರು ಜನರು ಇಡೀ ದೇಶದಾದ್ಯಂತ ಫಲಭಾಗದ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಒಂದು ನಿಮಿಷ, ಅದರ ಮೊದಲು ಫಲಭಾಗದಲ್ಲಿ ಹೀಗೆ ಅದರ ಬಗ್ಗೆ ವಿಶೇಷವಾದಂತ ಅಧ್ಯಯನ ಮಾಡಿಕೊಂಡು ಫಲಭಾಗದ ವ್ಯವಸ್ಥೆ ಮಾಡಿಕೊಂಡು ಸಹಸ್ರಾರು ಜನರ ಬಗ್ಗೆ ಇದು ಮಾಡಿಕೊಂಡು ಆನಂತರ ಸಂಹಿತ ಅಂದ್ರೆ ಇಡೀ ವಿಶ್ವದಲ್ಲಿ ಯಾವಾಗ ಭೂಕಂಪ ಆಗ್ತದೆ, ಎಂತಹ ಮಳೆ ಬರ್ತದೆ, ಭೂ ಪರಿಸರ ಹೇಗಿರ್ತದೆ, ಅತಿವೃಷ್ಟಿ ಅನಾವೃಷ್ಟಿ ಹೇಗಾಗ್ತದೆ ಇತ್ಯಾದಿಗಳನ್ನೆಲ್ಲ ಸಂಹಿತಾದ ಇಡೀ ವಿಶ್ವದ ಒಂದು ಜ್ಯೋತಿಷವನ್ನು ಹೇಳುವಂತ ಪ್ರಾಕೃತಿಕವಾದ ವ್ಯವಸ್ಥೆ ಹೇಳುವಂತ ಸಂಹಿತ. ಕೆಲವೊಂದು ಸರ್ತಿ ಅಲ್ಲೇ ಸ್ವಲ್ಪ ತೊಂದರೆ ಆಗಿದೆಯಾ ಅಂತ ಅಂದ್ರೆ ಕೆಲವು ತುಂಬಾ ಖ್ಯಾತ ಜ್ಯೋತಿಷಿಗಳು ವಿಶ್ವದ ಜ್ಯೋತಿಷ್ಯವನ್ನ ಹೇಳುದು, ಈ ಭಾಗದಲ್ಲಿ ಈ ಸತಿ ಇದಾಗತ್ತೆ ಅಂತ. ಅದ ನಡೆಯದೇ ಹೋದಂತ ಘಟನೆಗಳು ಸಾಕಷ್ಟಿದೆ. ಈ ಬಗ್ಗೆ ನಾನು ಮಾತಾಡ್ತೀನಿ. ಜ್ಯೋತಿಷ್ಯದ ಬೆರಗು ಈ ಕುರಿತಾಗಿ ಸುವರ್ಣ ನ್ಯೂಸ್ ನಲ್ಲಿ ಪ್ರತಿ ರಾತ್ರಿ 9:30 ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈಗ ಈ ಚರ್ಚೆನ ಮುಂದುವರಿಸ್ತೀವಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ಇರುತ್ತೆ. ದೇವರ ಹೆಸರಲ್ಲಿ ಭಯ ಹುಟ್ಟಿಸೋ ಇನ್ನೊಂದು ಗುಮ್ಮವೇ ಜ್ಯೋತಿಷ್ಯ. ಜಾತಕ ಅನ್ನುವುದು ನಮ್ಮ ಜೊತೆಗೇನೆ ಹುಟ್ಟಿರುವಂಥದ್ದು. ದೈನಂದಿನವಾಗುತ್ತ ವ್ಯವಹಾರದಲ್ಲಿ ಈ ರಾಶಿಗೂ ನಮಗೂ ಸಂಬಂಧವನ್ನು ಹೇಳಿ
ಪ್ರತಿಯೊಂದು ಯಶಸ್ಸಿಗೂ ಶಾಂತಿ ಅಗತ್ಯವಿದೆ ಮತ್ತು ಗುಣಮಟ್ಟದ ಅಗತ್ಯವೂ ಇದೆ. ಇದು ಶಾಂತಿ ಮಸಾಲೆಲಲ್ಲದೆ ಇನ್ನೆಲ್ಲೂ ಸಿಗಲಾರದು. ಶಾಂತಿ ಪಾನ್ ಮಸಾಲ, ಯಶಸ್ವಿಯಾಗುವುದಕ್ಕೆ ಶಾಂತಿ. ಇದೊಂದು ಸಂಪೂರ್ಣ ಹೊಸ ಅನುಭೂತಿ. ಈಗ ಸಂಪೂರ್ಣ ಹೊಸ ಇಂಟೀರಿಯರ್ಸ್, ಹೊಸ ಎಫ್ ಶಿಫ್ಟ್ ಗೇರ್ ಬಾಕ್ಸ್ ಮತ್ತು ರಿಫೈನ್ಡ್ CR4 ಎಂಜಿನ್ ನೊಂದಿಗೆ ಹೊಸ ಇಂಡಿಕಾ, ಹೊಸ ಸಫೋಲಾ ಮಸಾಲಾ ಓಟ್ಸ್, ಮಜವಾದ ಫ್ಲೇವರ್ಸ್ ನಲ್ಲಿ. ಈಗ ವೇಟ್ ಮ್ಯಾನೇಜ್ ಮಾಡೋದು ಟೇಸ್ಟಿ ಆಗಿದೆ. ಹೆಲ್ದಿ ಕೂಡ. ಸಫೋಲಾ ಮಸಾಲಾ ಓಟ್ಸ್, ಫಿಟ್ ಇರೋಕೆ ಸ್ಮಾರ್ಟ್ ಆದ ದಾರಿ. ಬಂದಿದೆ ಸಫೋಲಾ ಮಸಾಲಾ ಓಟ್ಸ್ ನ ದೊಡ್ಡ